ನೋಡಿ ಸರಿ, ರಸ್ತೆಗೆ ಬಂದಿರುವಂಥ ಜಾಗ 3.5 ಎಕರೆ. ಕನಕಪುರ ಮಳವಳ್ಳಿ ಹೈವೇ ರೋಡಿದ ಒಳಗಡೆಗೆ 4 ಕಿಲೋಮೀಟ್ರು, 4-4.5 ಕಿಲೋಮೀಟ್ರ್ ಆಗುತ್ತಾ. 3.5 ಎಕರೆ ಬಂದಿರುವಂಥ ಜಾಗ. ರೋಡ್ಗೆ ಹೆಚ್ಚು ಕಮ್ಮಿ ಒಂದು 200-250 ಅಡಿ ಬರ್ತದೆ. ಲ್ಯಾಂಡ್ ಕಡೆ ತೋರಿಸ್ತೀನಿ ನೋಡಿ. ಒಳ್ಳೆ ಎಲ್ಲ ರೆಡ್ ಸಾಯಿಲು, ಕೆಂಪು ಮಣ್ಣು, ಸೂಪರ್ ಆಗೈತೆ ಮಣ್ಣಂತೂ. ಇದೇ ಲ್ಯಾಂಡ್ ನೋಡಿ. ಜಾಗ ಮಾತ್ರ ಸೂಪರ್ ಆಗಿದೆ. ಕಮರ್ಷಿಯಲ್ ಜಾಗ ಬೇಕಾದ್ರೆ ಮಾಡ್ಬೋದು, ತೋಟ ಬೇಕಾದ್ರೆ ಮಾಡ್ಬೋದು, ಲೇಔಟ್ ಬೇಕಾದ್ರೆ ಮಾಡ್ಬೋದು. ನೋಡಿ ಮಣ್ಣಂತ ಎಲ್ಲ ರೆಡ್ ಸಾಯಿಲು. ಬೆಂಗಳೂರಿಂದ ಒಂದು 90 ಕಿಲೋಮೀಟ್ರ್ ಆಗ್ಬೋದು, 85-90 ಕಿಲೋಮೀಟ್ರು. 95 ಅಣ್ಣ, 85 ಕಿಲೋಮೀಟ್ರ್ ಇರ್ತಾ ಬೆಂಗಳೂರಿಂದ. ಮಣ್ಣಂತ ಎಲ್ಲ ಇದೇ ರೆಡ್ ಸಾಯಿಲ್ ನೋಡಿ. ಈ ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ 3.5 ಎಕರೆ. ಒಂಚೂರು ಆ ಲೆಫ್ಟಿಗೆ ಹೋದಾಗ ಹೋಗೈತೆ ನೋಡಿ, ಒಂದೇ ಒಂಚೂರು ಆ ಮರ ಕಾಣ್ತಾಯ್ತಲ್ಲ, ಅದು ಕುಬೇರನ ಮೂಲೆ. ಈ ಕಡೆ ಲೆಫ್ಟಿಗೆ ಒಂಚೂರು ಒಂದು 50-25 ಅಡಿ ಹೋಗುತ್ತಾ. ಆ ಕಡೆಗೂ ರಸ್ತೆ. ಮಳವಳ್ಳಿ ಕನಕಪುರ ರೋಡಿದ ಒಳಗಡೆಗೆ 4-4.5 ಕಿಲೋಮೀಟ್ರು. ಜಾಗ ಅಂತೂ ಸೂಪರ್ ಆಗಿದೆ. ಬಾಗ್ಶಾಗಿ ಸ್ಕ್ವೇರಾಗ ಒಂಚೂರು ಅಸಮೈತದಲ್ಲ ನೋಡಿ. ಆ ಕಡೆಗೆ ಒಂದು ಸ್ವಲ್ಪ ಬೆಳೆದೈತೆ, ಈ ಕಡೆ ಇಸೇನದ ಮೇಲೆ ಒಂಚೂರು ಕಟ್ಟಾಗೈತೆ. ಇದೇ ಜಾಗ. ಇನ್ನಿದ್ದದೆಲ್ಲ ಎಲ್ಲ ಕಡೆನೂ ಫುಲ್ ಶಿಸ್ತಾಗೈತೆ. ಆ ಕಡೆ ರೋಡು, ಅದು ಒಂದು ಕಡೆ ತಾರ್ ರೋಡು, ಒಂದು ಕಡೆ ಮುಂಡ್ ರಸ್ತೆ. ಅದು ಕಟ್ಟಾಗಿದೆ ಅಂತ ಹೇಳಿದ್ನಲ್ಲ, ಅದು ಮುಂಡ್ ರಸ್ತೆ ಬರ್ತದೆ. ಏಕ ಜಮೀನು ಸುತ್ತ 2 ಕಡೆ ರಸ್ತೆ, 2 ಕಡೆ ರೈತರ ಜಮೀನು. ಇದೇ ಜಾಗ ನೋಡಿ. 3.5 ಎಕರೆ ಬಂದಿರುವಂಥ ಜಾಗ. ಒಳ್ಳೆ ಲೊಕೇಶನ್ನು, ಒಳ್ಳೆ ವ್ಯೂ ಇದೆ. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಒಳ್ಳೆ ಲೊಕೇಶನಲ್ಲಿ ಐತೆ. ಮಣ್ಣಂತ ಎಲ್ಲ ರೆಡ್ ಸಾಯಿಲ್, ಇದೇ ಮಣ್ಣು. ಅಕ್ಕಪಕ್ಕ ಎಲ್ಲ ರೈತರುಗಳು ತೋಟಗಳೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಕನಕಪುರ ರೋಡಿಂದ ಒಳಗಡೆಗೆ 4-4.5 ಕಿಲೋಮೀಟ್ರು. ಹೈವೇ ರೋಡಿಂದ ಬೆಂಗಳೂರಿಂದ 85 ಕಿಲೋಮೀಟ್ರು. ಮೂರುವರೆ ಎಕರೆ ಬಂದಿರುವಂಥ ಜಾಗ. ಅಣ್ಣ ನೋಡಿ, ಮಣ್ಣಂತೂ ಇಲ್ಲ ಹಿಂಗೆ ಇದೆ ನೋಡಿ. ರೆಡ್ ಸಾಯಿಲು. ನಂದಿ ಬಾಕಲ್ ಬರ್ತದ, ನಂದಿ ಕಡೆಗ ಮಣ್ಣಂತೂ ಇದೇ ರೆಡ್ ಸಾಯಿಲ್. ಅಣ್ಣ ರೈಟ್ ಫೈನಲ್ ಏನಾಗತ್ತಣ್ಣ? 7.5 ಫೈನಲ್ ರೈಟ್ ಅಂತ ಹೇಳಿದ್ದಾರೆ. ಒಂದು 10,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗೋದು ಅಂತ ಇಲ್ಲೇ ನಮ್ಮ ಕಡೆಯವರು ತೋರಿಸಿರೋರು. ನೆಗೋಷಿಯಬಲ್ ಇರ್ಬೋದು. ಡೈರೆಕ್ಟ್ ಓನರ್ ಕುಂಡಿಸ್ತೀವಿ, ಸಿಟ್ಟಿಂಗ್ ಕೊಡ್ತೀವಿ. ಲೀಗಲ್ ಡಾಕ್ಯುಮೆಂಟು ಜನರಲ್ಲು. ಯಾವ ಕ್ಯಾಸ್ಟ್ ಅಣ್ಣ ಇದು? ಗೌಡ್ರದ್ದು ಜಮೀನು ನೋಡಿ. ತಾರ್ ರೋಡ್ಗೆ ಹೆಚ್ಚು ಕಮ್ಮಿ ಒಂದು 300-350 ಅಡಿ ಬರ್ತದೆ ನೋಡಿ.